ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು, ಇನ್ನೇನು ಮುಗಿಲಿಕ್ಕೂ ಬಂತು. ಪರ್ಫೆಕ್ಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದು 1 kg ಮಿಡಿ ಮಾವಿನಕಾಯಿದು ವಿತ್ ಮೆಷರ್ಮೆಂಟ್ ಎಷ್ಟು ಹಾಕಿದರೆ ಕರೆಕ್ಟ್ ಪ್ರಪೋರ್ಷನ್ಸ್ ಅಂತ ತೋರಿಸ್ಕೊಡ್ತೀನಿ. ನಾನಿದು 1 kg ಅಷ್ಟು ಮಾವಿನ ಮಿಡಿ ತೊಗೊಂಡಿನಿ. ಈ ಥರ ಒಂದು ಉಪ್ಪಿನಕಾಯಿ ಮನೆಯೊಳಗೆ ಸೀಸನಲ್ಲಿತ್ತು ಅಂದರೆ ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಆಮೇಲೆ ಅಂಗಡಿಯಿಂದ ನಾವಿದನ್ನ ತರೋದು ಬೇಕಾಗಲ್ಲ. ಒಂದು ಸರಿ ಮೆಜರ್ಮೆಂಟ್ ನಮ್ಗೆ ಗೊತ್ತಾಯಿತು ಅಂದರೆ ಫಸ್ಟು ನಾನು ಒಂದು ಮಾವಿನಕಾಯಿನೆಲ್ಲ ತೊಳ್ಕೊಂಡು ಬಟ್ಟೆಯೊಳಗೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಾಜಿಂದು ಭರಣಿ ಇರ್ತಂತೆ ಅದರೊಳಗೆ ಹಾಕ್ಕೋಬೋದು. ನನ್ನ ಹತ್ರ ಇಲ್ಲ ಅಂತ ಸ್ಟೀಲಿನ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಒರೆಸ್ಕೊಂಡು ಇದಕ್ಕೆ ಇವಾಗ ಒಂದು 200 ಗ್ರಾಮಷ್ಟು ಉಪ್ಪು, ಇಲ್ಲಾಂದರೆ ಒಂದು ದೊಡ್ಡ ಸ್ಪೂನಿಂದ 2.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊತೀನಿ. ಇದನ್ನು ನಾನು ಒಂದು ವಾರದವರೆಗೂ ಹಂಗೆ ಉಪ್ಪಿನೊಳಗೆ ಇಡ್ತೀನಿ. ಯಾಕಂದರೆ ಇದು ನೀರಿನ ಅಂಶ ಎಲ್ಲ ಬಿಡಬೇಕು. ಆದರೆ ದಿನ ಒಂದ್ಸರಿ ಮಿಕ್ಸ್ ಮಾಡ್ಕೊತಿರ್ಬೇಕು, ಇಲ್ಲಾಂದರೆ ಅದು ಮೇಲೆಲ್ಲ ಫಂಗಸ್ ಬಂದಾಗುತ್ತೆ. ನೋಡಿರಿ, ಇದು ಇವಾಗ 1 ವಾರ ಆಗಿದೆ. ಇದು ಮಾವಿನಕಾಯಿನೂ ಮೆತ್ತಗಾಗಿದೆ, ಪ್ಲಸ್ ನೀರು ಬಿಟ್ಟಿದೆ. ಫಸ್ಟು ಇದು ನೀರನ್ನು ತಕ್ಕೊತೀನಿ ಸಪ್ರೇಟಾಗಿ. ಇಷ್ಟು ನೀರು ಬಂದಿದೆ. ಇದನ್ನು ಸಪ್ರೇಟಾಗಿ ಇಟ್ಕೊತೀನಿ ಈಗ. ಆಮೇಲೆ ಇದನ್ನು ಸ್ವಲ್ಪ ಸಣ್ಣ ಧೂಳು ಅದೆಲ್ಲ ಇರ್ತದಲ್ಲ, ಅದಕ್ಕೆ ಒಂದ್ಸರಿ ಕ್ಲೀನಾಗಿ ತೋರಿಸ್ಕೊತೀನಿ. ಇದು ನೀರಿಗೆ 2 ಪಾತ್ರೆ ಒಳಗೆ ಹಾಕ್ಕೊತೀನಿ, ಯಾಕಂದರೆ ಕಲಿಸ್ಕೊಳ್ಳಿಕ್ಕೂ ಈಸಿ ಆಗ್ತದೆ ಅಂತ. ಇದಕ್ಕೆ 120 ಗ್ರಾಮಷ್ಟು ಸಾಸಿವೆ ಪುಡಿ ಹಾಕ್ಕೊತೀನಿ. ಇದು ಪರ್ಫೆಕ್ಟಾಗಿ ಇರ್ತದೆ ಮೆಜರ್ಮೆಂಟು. ಆಮೇಲೆ ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಅದ, ಸೊ ಇದು ನಾನು 100 ಗ್ರಾಮಷ್ಟು ಹಾಕ್ಕೊಂಡಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ರೆ 80 ಗ್ರಾಮಷ್ಟು ಹಾಕ್ಕೋಬೇಕಾಗ್ತದೆ. ಈಗ ಫಸ್ಟು ನೀವು ಬೇಕು ಅಂದರೆ ಇದನ್ನು ಒಂದ್ಸರಿ ಮಿಕ್ಸರ್ ಒಳಗೂ ಗ್ರೈಂಡ್ ಮಾಡ್ಕೋಬೋದು. ನಾನು ಸಾಸಿವೆ ಪುಡಿ ಸಣ್ಣ ಇರೋದಕ್ಕೆ ಅದು ಬೋಗಣಿ ಒಳಗೆ ಮಿಕ್ಸ್ ಮಾಡ್ಕೊತೀನಿ. ಗಂಟೆದು ಏನಿರ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೋದು. ಆದರೆ ಪರ್ಫೆಕ್ಟ್ ಆಗಿರೋದು ಇದು ಸಪ್ರೇಟ್ ಮಾಡಿರ್ತಲ್ಲ, ಇದು ಮಾವಿನಕಾಯಿನ ಇದನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತೀನಿ. ಇದು ಕೋಟ್ ಮಾವಿನಕಾಯಿ ಮೇಲೆ ಚಲೋ ಕೋಟ್ ಇತ್ತಂದರೆ ಇದು ಮಸಾಲೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದು ಫಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ನೋಡಿರಿ ಕರೆಕ್ಟ್ ಆಗೋದಿದೆ. ಇದನ್ನು ಒಂದು ಬಟ್ಟೆಯೊಳಗೆ ಹಾಕಿಟ್ಕೊತೀನಿ. ನೀವು ಬೇಕಿದ್ರೆ ಗಾಜಿನ ಭರಣಿ ಒಳಗೂ ಹಾಕಿಟ್ಕೋಬೋದು. ಯಾವಾಗ ಬೇಕಾವಾಗ ಬಿಸಿ ಎಣ್ಣೆ ಅದನ್ನು ಒಗ್ಗರಣೆ ಮಾಡಿಕೊಂಡು ಊಟಕ್ಕೆ ಬಳಸ್ಬೋದು. ಇದನ್ನು ನೀವು ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ. ಅಂಗಡಿಯಿಂದ ತರೋ ಬದಲು ಮನೆಯೊಳಗೇ ಸುಲಭವಾಗಿ ಮಾಡ್ಬೋದು. ಪ್ರಿಸರ್ವೇಟಿವ್ ಏನು ಇದನ್ನು. ಹೋಪ್ ಇದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.